ಈ ಮುಂದಿನ ಚುನಾವಣೆಗೆ ನಿಲ್ಲಬೇಕು ಅನ್ನೋದ್ರ ಬಗ್ಗೆ ಅಥವಾ ಚುನಾವಣೆ ಸ್ಪರ್ಧಿಸ್ತೀನಿ ಅಂತ ಹೇಳ್ತೀರಿ. ಮುಂದಿನ ಚುನಾವಣೆಗೆ ಸ್ಪರ್ಧಿಸ್ತೀರಿ 2028ರ ವಿಧಾನಸಭೆ ಚುನಾವಣೆಗೆ? ನಾನು ಇದನ್ನೇ ಕೇಳ್ತಾ ಇದ್ದೀನಿ. ಖಂಡಿತಪ್ಪ ನಾನು ಬಯಸ್ತೀನಿ. ನಿಮ್ಮ ಕಡೆಯಿಂದ ನನಗೊಂದು ಎನ್ಕರೇಜ್ಮೆಂಟ್ ಬೇಕು. ನೀವು 4 ಜನಕ್ಕೆ ಹೇಳಿರ್ಬೇಕು. ನಿಮ್ಮದು ವಿಡಿಯೋಗಳು ನೋಡ್ತಾ ಇರ್ಬೇಕು. ನೀವು 4 ಜನಕ್ಕೆ ಹೇಳಬೇಕು. ನನಗನ್ಸುತ್ತೆ ಇಲ್ಲ ನಿಜವಾಗ್ಲೂ ಇವ್ರು ನಾಯಕತ್ವ ತಗೊಂತೀರಂತ ಗೊತ್ತಾದ್ರೆ ನಾನು ನಿಮ್ಮ ಕೆಲಸಗಾರ ರೆಡಿ. ನನ್ನ ನಾಯಕನೇ ಸರಿ ಇಲ್ಲ, ಅವನು ಇನ್ನೊಬ್ಬ ನಾಯಕನ ಹುಡುಕ್ತಾ ಇದ್ದಾನೆ ಅಂದರೆ ನಾನೇನಕ್ಕಲ್ಲ. ಅವಾಗ ಅವ್ರಿಗೆ ನಾಯಕರು ಬೇಕು, ಕೆಲಸಗಾರರು ಬೇಡ. ಆವಾಗ ನಾಯಕರು ಹೇಳಿದಾಗ ನೀವು ಆ ಕಾನ್ಫಿಡೆನ್ಸ್ ಹೋಗಿ ಟೂರ್ ಮಾಡ್ತೀರಾ ಅಥವಾ ಅವತ್ತು ಕೂಡ ವಿಡಿಯೋದಲ್ಲಿ ಹೇಳ್ತಾ ಇರ್ತೀರಾ ಅಂತ ಸಮಸ್ಯೆ? ನಾನು ವಿಡಿಯೋಲ್ಲಿ ಇರ್ಬೋದು, ಹೋಗ್ಬೋದು. ನನಗೆ ಕೆಲಸ, ನೀವು ಸಂಬಳ ಕೊಡ್ತಾ ಇದ್ದೀರಾ. ಅವತ್ತಿಂದ ಎಲೆಕ್ಷನ್ ಮುಂಚೆ ನನಗೇನು ಕೊಟ್ಟಿಲ್ಲ ನೀವು. ಅಂದ್ರೆ ಎಲೆಕ್ಷನ್ ಮುಗಿಯೋ ತನಕ ನೀವು ಹೋಗೋದಿಲ್ಲ? ಇಲ್ಲ ಗುರುವೆ, ನನಗೆ ಹೋಗಕ್ಕೆ ಸಾದ್ರೆ ನಾನು ಹೋಗ್ತೀನಿ ಬಿಡಿ. ನಾನೊಬ್ಬ ಯಾರೋ ಒಬ್ಬ ಆಟೋ ಡ್ರೈವರ್ ನಿಲ್ಸೀನಿ ಗುರುವೆ. ಪಾಪ ಅವ್ರು ಎಲ್ಲಿ ಹೋಗ್ತಾರೆ ಕೆಲಸ ಬಿಟ್ಕೊಂಡು ಹೇಳಿ? ಅವ್ರಿಗೆ ಕೆಲಸ ಪಾಪ ಯುವಕ ಇದ್ದಾನೊಬ್ಬ, ಅವ್ನಿಗೇನೋ ಮಾಡಬೇಕು ಅಂತಿದೆ. ಪಾಪ ಅವ್ನ ಬದುಕು ಇದೆ ಅಲ್ಲಿ. ವಿಜಯ್ ಅವ್ರ ಜೊತೆ ಕೂಡ ಆಟೋ ಡ್ರೈವರ್ ಒಬ್ಬ. ವಿಜಯ್ ಫೇಸ್ ನೋಡಿ ಹಾಕೋದಲ್ಲ. ನಾನು ಹೇಳಿದ್ದು ಉಪೇಂದ್ರ ಫೇಸ್ ನೋಡಿ ಹಾಕ್ಬಿಡಿ. ನಾನು ಅದಕ್ಕೆ ಹೇಳ್ತಾ ಇರೋದು, ಉಪೇಂದ್ರ ಫೇಸ್ ನೋಡಿ ಹಾಕ್ಬಿಡಿ ಅವನಿಗೆ. ಅರ್ಥ ಆಯ್ತಾ? ನೀನ್ ಹೆಂಗ್ ಕೆಲಸ ಮಾಡ್ತೀಯ? ನಾನು ಅದಕ್ಕೆ ಇದನ್ನ ಹಾಕ್ತಾ ಇರೋದು. ನಿಮ್ಮ ಟಾರ್ಗೆಟ್ ಎಷ್ಟು? ಯಾವ ವರ್ಷದ ಚುನಾವಣೆ? ನೆಕ್ಸ್ಟ್ ವರ್ಷನೇ. ಯಾಕೆ ಆಗ್ಬಾರ್ದ? ಬೇಗ ಆಗ್ಬಾರ್ದ ಇವೆಲ್ಲ? ಆಗ್ಬಾರ್ದ ಹೇಳಿ ಗುರುವೆ? ಇದೇ ತಾನೆ ಒಳಗಡೆ, ಇದೇ ತಾನೆ ಆಗ್ಬೇಕು ಇವೆಲ್ಲ. ಬೇಕು ಅನ್ನೋದಿದೆ. ಬಟ್ ನೀವು ಹೇಳ್ತಿರೋ ಕಾನ್ಸೆಪ್ಟ್ಗಳು ಬದಲಾವಣೆ, ಇದು ಈ ಬದಲಾವಣೆ ಆಗ್ಬೇಕು. ಒಬ್ಬ ಆಟೋ ಡ್ರೈವರ್ ನಿಂತ್ಕೊಂಡು ಅದು ಜನರ ನಡುವೆ ಚರ್ಚೆ ಆಗುವಾಗ ಆದ್ರೂ ಮಾಡ್ಬೇಕಲ್ವಾ? ನಿಮ್ ಜೊತೆ ನೀವು ಹೇಳುವ ಬದಲಾವಣೆಗಳು ಹೌದು. ನೀವು ನಮ್ಮ ಜೊತೆಗೆ ಇಂಟರ್ವ್ಯೂ ಕೊಡ್ತಾ ಇದ್ರಿ, ಸಂದರ್ಶನದಲ್ಲಿ ಹೇಳ್ತಿದ್ರಿ, ನಿಮ್ಮ ಕಾನ್ಸೆಪ್ಟ್ಗಳನ್ನ ವಿವರಿಸ್ತಾ ಇದ್ರಿ. ಜನ ಇದನ್ನ ನೋಡ್ತಾರೆ, ನೋಡಿದ ತಕ್ಷಣ ಮರೀತಾರೆ. ಯಾಕೆ ಮರೀತಾರೆ? ಖಂಡಿತ ನೋಡಿ, ಇದನ್ನ 10 ಜನ ಕ್ಲಿಪ್ಪಿಂಗ್ ಕಟ್ ಮಾಡಿ ಹಾಕ್ತಾರೆ ನೋಡಿ, ವೈರಲ್ ಆಗತ್ತೆ. ಖಂಡಿತ ಅದೇ ಒಂದಿಷ್ಟಲ್ಲ, ಜಾಸ್ತಿ ಮಟ್ಟಿಗಾಗತ್ತೆ. ಆಯ್ತು, ವೈರಲ್ ಆದ್ಮೇಲೆ ಏನಾಗುತ್ತೆ? ಅವ್ರು ರೆಡಿ ಆಗ್ತಾರೆ ಈ ಕಾನ್ಸೆಪ್ಟ್ಗೆ ಓಟ್ ಹಾಕೋದು ನಾವು ಅಂತ. ನೆಕ್ಸ್ಟ್ ಹೇಳ್ತಾರೆ, ನೀನ್ ಬರ್ಬೇಡ, ನೀನ್ ಇವಾಗ ಎಲೆಕ್ಷನ್ ವೋಟ್ ಕೇಳಕ್ ಬರ್ಬೇಡ, ನಿನ್ ಕಾನ್ಸೆಪ್ಟ್ ಹೇಳೋಗಿ ನಾ ತಿಳ್ಕೊಂತೀನಿ, ಹೋಗಿ ಒಂದು ವಿಡಿಯೋ ಮಾಡಿ ಹಾಕು, ನಾನು ತಿಳ್ಕೊಂತೀನಿ. ಅಂದ್ರೆ ಆ ಟಾರ್ಗೆಟ್ ಅಲ್ಲಿ ನಿಮ್ಗೆ ವಿಶ್ವಾಸ ಇದೆ? ಆ ರೀತಿಯ ವಿಶ್ವಾಸ ಇಲ್ಲ ಅಂದ್ರೆ ನಾನು ಡೇ 1 ಇದೇ ಹೇಳ್ತಿದ್ದೀನಲ್ಲ ಗುರುವೆ. ನಾನು ಏನಾರ ಬದಲಾಗಿದ್ದೀನ? ಈಗ ಅಲ್ಲಿ ವಿಜಯ್ ಗೆದ್ದಿಯಾರ್ ಸರ್ ನೀವು ಹಂಗೆ ಮಾಡಿ ಅಂದರೆ ನಾನು ಒಪ್ಕೊಂತಿದ್ದೀನ ಅದನ್ನು? ಇಲ್ಲ, ನಾನು ಹೇಳೋದು ತಪ್ಪು ಅಂತ ಹೇಳ್ತಿಲ್ಲ. ಬಟ್ ನನ್ನ ದಾರಿ ಬೇರೆ, ನಾನು ಹೇಳ್ತಿರೋದು ಬೇರೆ. ನನಗೆ ವಿಜಯ್ ತರ ಪ್ರತಿಯೊಬ್ಬರು ವಿಜಯಿಗಳಾಗಬೇಕಿಲ್ಲಿ. ಆದ್ರೆ ನಿಮ್ಗೆ ಯಾವುದೇ ಇಂಥ ರಾಜಕೀಯ ಪಕ್ಷ ಜೊತೆಗೆ ಹೋಗಬಾರ್ದು, ಏನು ಇಲ್ಲ ಗುರು. ವಿಜಯ್ ಅವರು ಒಂದು ಮಾತನ್ನ ಹೇಳಿದ್ರು, ನನಗೆ ಪೊಲಿಟಿಕಲಿ DMK ವಿರೋಧಿ, ಬಿಜೆಪಿ ನನ್ನ ಸೈದ್ಧಾಂತಿಕ ವಿರೋಧಿ. ಅದು ಬಿಡಿ, ಅಲ್ಲಲ್ಲ, ಅವರು ಹಂಗೆ ಹೇಳಿದ್ರು. ನಿಮ್ಗೆ ಆ ರೀತಿಯಾದಂತಹ ನಂಬಿಕೆಗಳಿದಾವ? ನನಗೆ ಯಾವ ನಂಬಿಕೆನೂ ಇಲ್ಲ. ನನಗೆ ಅದು ಯಾವ ಸೈದ್ಧಾಂತಿಕ. ನನಗೆ ಜನಕ್ಕೆ ಒಳ್ಳೇದಾಗಬೇಕು, ಜನಕ್ಕೆ ಒಳ್ಳೆ ಆರೋಗ್ಯ ವ್ಯವಸ್ಥೆ ಸಿಗಬೇಕು, ಜನಕ್ಕೆ ಒಳ್ಳೆ ಎಜುಕೇಶನ್ ಸಿಸ್ಟಮ್ ಸಿಗಬೇಕು, ಜನಕ್ಕೆ ಒಳ್ಳೆ ಉದ್ಯೋಗ ಸಿಗಬೇಕು, ಪ್ರತಿಯೊಬ್ಬರು ಸ್ವಾವಲಂಬಿಯಾಗಿ ಬದುಕೋ ಥರ ಆಗಬೇಕು. ಈ ಥರ ವಿಚಾರವಂತರಾದಾಗ ಜನರಲ್ಲಿ ಒಬ್ಬೊಬ್ಬನು ಈ ಥರ ವಿಚಾರವಂತರಾದಾಗ ರಿಸರ್ಚ್ಗಳಾಗಬೇಕು ಈ ದೇಶದಲ್ಲಿ. ನಮ್ಮ ದೇಶ ಬೇರೆ ಎಲ್ಲ ದೇಶಗಳಿಂದ ಪವರ್ಫುಲ್ ಆಗಬೇಕು. ನಾವು ಸೆಲ್ಫ್ ಸಸ್ಟೈನ್ ಆಗಬೇಕು. ನಾವು ಇನ್ನೊಬ್ಬರ ಮೇಲೆ ಆದಷ್ಟು ಡಿಪೆಂಡೆನ್ಸಿ ಕಡಿಮೆ ಮಾಡೋ ಥರ ಒಂದು ವ್ಯವಸ್ಥೆ ಬರಬೇಕು. ಇವತ್ತು ನಮ್ಮಲ್ಲಿರೋ ತಲೆಗಳು ಬೇರೆ ಕಡೆ ಹೋಗಿ CEO ಏನಲ್ಲಿ ಟ್ರಿಲಿಯನ್ ಗಟ್ಟಲೆ ಡಾಲರ್ಗಳಿಗೆ ಕಂಪನಿಗಳಿಗೆ CEO ನಮ್ಮ ದೇಶದ ತಲೆ ಅದು. ನಮ್ಗೆ ಏನಕ್ಕೆ ಆಗ್ತಾ ಇಲ್ಲ ಅದು? ನಮ್ಮಲ್ಲೂ ಆ ಥರದವ್ರು ಇದ್ದಾರೆ. ಆ ಎನ್ಕರೇಜ್ಮೆಂಟ್ ಯಾಕೆ ಸಿಗ್ತಾ ಇಲ್ಲ? ನಾವು ವಿಚಾರಗಳಿಗೆ ಬೆಲೆ ಕೊಡ್ತಿಲ್ಲ, ಎಮೋಷನಲ್ ಆಗ್ಬಿಟ್ಟಿದ್ದೀವಿ ನಾವು. ನಮ್ಗೇನೋ ಒಂದು ದೊಡ್ಡ ಇದಾದಾಗ ನಾನು ಆ ಕಡೆ ಹೊಟ್ಟೋಗ್ತೀನಿ, ಯೋಚನೆನೇ ಮಾಡಲ್ಲ ನಾನು. 4 ಜನ ಸಪೋರ್ಟ್ ಮಾಡ್ತೀನಿ, ನಾನು ಅಲ್ಲೇ ಮಾಡ್ತೀನಪ್ಪ. ನಾನೊಬ್ಬ ಇಂಡಿಪೆಂಡೆಂಟ್ ಆಗಿ ಯೋಚನೆ ಮಾಡಬೇಕು. ಅಂಥವ್ರು ಬೇಕು ಈ ದೇಶಕ್ಕೆ. ದ್ವಿಭಾಷಾ ಸೂತ್ರ ಬೇಕು ಅಂತ ಕೇಳ್ತಾರೆ. ಹಿಂದಿ ಹೇರಿಕೆ ಆಗ್ತಾ ಇದೆ. ಜನಕ್ಕೆ ಬಿಡಿ, ಅವ್ರಿಗೆ ಗೊತ್ತು, ನಮಗೇನು ಗೊತ್ತು? ನಿಜವಾಗ್ಲೂ ಇದೊಂದು ದೊಡ್ಡ ಪ್ರಾಬ್ಲಮ್ಮು. ನಾನು ಜನರ ರೆಪ್ರೆಸೆಂಟೇಟಿವ್, ನನಗೆ ಗೊತ್ತಿರೋಷ್ಟು ಅವ್ರಿಗೇನು ಗೊತ್ತೇ ಇಲ್ಲ ಅಂತ. ಬಿಡಿ, ಅವ್ರಿಗೆ ಬಿಟ್ಬಿಡಿ ಅದನ್ನು. ಅದನ್ನು 2 ಭಾಷೆ ಕಲಿತಾನೋ, 3 ಭಾಷೆ ಕಲಿತಾನೋ, 5 ಭಾಷೆ ಕಲಿತಾನೋ, ಅವನ ಇಷ್ಟ. ಅವನ ಸಂದರ್ಭ ಕರೆಕ್ಟಾಗಿ ಅವ್ನು ಭಾಷೆ ಕಲ್ತ್ಕೊತಾನೆ. ಇಲ್ಲಿಂದ ಬಾಂಬೆಲಿ ಹೋಗಿ ಬದುಕಬೇಕು, ಅವ್ನು ಹಿಂದಿ ಕಲಿತಾನೆ. ಇವ್ರು ಕಲ್ತಿಲ್ವಾ? ಆದ್ರೆ ಕನ್ನಡದಲ್ಲಿ ಈಗ ಕರ್ನಾಟಕದಲ್ಲಿ ಕಲಿಸ್ಬೇಕಾ ಬೇಡವಾ? ಯಾರ್ರೀ ಕಲಿಸೋದಕ್ಕೆ? ನಾನು ಹೇಳಿದ್ದು ಬಿಡಿ, ಜನಕ್ಕೆ ಬಿಟ್ಬಿಡಿ ಅದನ್ನ. ಅವ್ನು ಲೆಟ್ ಹಿಮ್ ಟೇಕ್ ವಾಟ್ ಎವರ್ ದೇ ವಾಂಟ್. ಯಾಕೆ ಹೇರ್ತೀರ ಅವ್ರ ಮೇಲೆ? ನನ್ನ ಬದುಕು ಕರೆಕ್ಟಾಗಿ ನಾನು ಕಲ್ತ್ಕೊತೀನಿ. ನಾನು ಇಂಜಿನಿಯರ್ ಆಗಬೇಕಾ? ನಾನು ಇಂಜಿನಿಯರ್ ಆಗ್ತೀನಿ. ನೀವು ಇಂಜಿನಿಯರ್ ಆಗಬೇಕು ಅಂತ ನೀವು ಯಾಕೆ ಹೇಳ್ತೀರಾ ನನಗೆ? ನನಗೊಂದು ಸ್ವತಂತ್ರ ಇಲ್ವ ಒಬ್ಬ ಪ್ರಜೆಯಾಗಿ?